ದಿನಾಂಕ 15ರಂದು ನಡೆಯುವ ಶ್ರೀ ಅಮೃತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದು ಲೇಖನ. ದಕ್ಷಿಣ ಕಾಶಿ ಅಣ್ಣಿಗೇರಿ ಶ್ರೀ ಅಮೃತೇಶ್ವರ ಅನ್ನಗಿರಿ ಅಮೃತೇಶ್ವರ ಧಾರವಾಡ ಜಿಲ್ಲೆಯ ನೂತನ ಅಣ್ಣಿಗೇರಿ ತಾಲೂಕು ಅನ್ನಗಿರಿ ಆದಿಕವಿ ಪಂಪ ಜನಿಸಿದ ನಾಡು. ಈಗಿನ ಅಣ್ಣಿಗೇರಿ ಇನ್ನು ಐತಿಹಾಸಿಕ ದೇವಾಲಯಗಳಿಂದ ಹೆಸರಾಗಿದೆ. ಇಲ್ಲಿನ ಪುರದ ವೀರಭದ್ರೇಶ್ವರ, ಉಮಾ ಪಾರ್ವತಿ, ಬನಶಂಕರಿ ಹಾಗೂ ಅಮೃತೇಶ್ವರ ದೇವಸ್ಥಾನ ಮತ್ತು ದೇಸಾಯಿಯವರು ಹಾಗೂ ದೇಶಪಾಂಡೆ ವಾಡಿಗಳು ಊರಿಗೆ ಒಂದು ಮೆರುಗನ್ನ ತಂದುಕೊಟ್ಟಿವೆ. ಅಣ್ಣಿಗೇರಿ ಪಟ್ಟಣ ಕಾರವಾರ ಹೆದ್ದಾರಿ ಮತ್ತು ಹುಬ್ಬಳ್ಳಿ ಗದಗ ಮಧ್ಯದಲ್ಲಿದ್ದು ರೈಲ್ವೆ ಸೌಲಭ್ಯವನ್ನ ಹೊಂದಿದೆ. ಸೊಲ್ಲಾಪುರ, ಬಳ್ಳಾರಿ, ಹೊಸಪೇಟೆ, ಧಾರವಾಡ, ಕಾರವಾರ, ಬೆಳಗಾವಿ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ಬಸ್ಸು, ರೈಲ್ವೆಗಳ ಅನುಕೂಲವಿರುವುದರಿಂದ ಸಾಂಸ್ಕೃತಿಕ ಹಾಗೂ ಔದ್ಯೋಗಿಕವಾಗಿ ನಗರ ಬೆಳೆಯುತ್ತಿದೆ. ಅಣ್ಣಿಗೇರಿಯ ಶ್ರೀ ಅಮೃತೇಶ್ವರ ಸ್ವಯಂಭೂಲಿಂಗನ ಮಹಿಮೆ ಅಗಾಧವಾದದ್ದು ಎಂದು ಪುರಾಣ ಮತ್ತು ಶಿಲಾಶಾಸನಗಳಲ್ಲಿ ತಿಳಿಸಿರುವುದರಿಂದ ಸ್ಥಳಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ. ಇದರಿಂದ ಈ ಕ್ಷೇತ್ರಕ್ಕೆ ಅನ್ನಗಿರಿ ಎಂದು ಅಮೃತಾಭಿಷೇಕದಿಂದ ಉದ್ಭವವಾದ್ದರಿಂದ ಈ ಲಿಂಗಕ್ಕೆ ಅಮೃತೇಶ್ವರ ಎಂದು ಹೆಸರಾಯಿತು. ಗದಗಿನ ತ್ರಿಕೋಟೇಶ್ವರ ದರ್ಶನ ನದಿಗಳು ಮೊದಲು ಈ ಅಮೃತೇಶ್ವರನನ್ನ ಕಂಡು ಆರಾಧಿಸದೇ ಹೋದರೆ ಯಾತ್ರೆ ಫಲವು ವ್ಯರ್ಥವಾಗಲೆಂಬ ಶಾಪವೂ ಇರುವುದರಿಂದ ಅಗ್ರ ಪೂಜೆಯ ಹಿರಿಮೆ ಅಮೃತೇಶ್ವರನಿಗೆ ಸಲ್ಲುತ್ತದೆ. ಒಂದಾನೊಂದು ಕಾಲದಲ್ಲಿ ಶಂಕುಕರ್ಣನೆಂಬ ದಾನವನ ಕಾಟ ಈ ಭಾಗದಲ್ಲಿ ವಿಪರೀತವಾಗಿತ್ತು. ತನ್ನ ರಾಕ್ಷಸ ಸೈನ್ಯದೊಂದಿಗೆ ಹೆಂಗಸರನ್ನ, ಹಣವನ್ನ, ದನ ಕರುಗಳನ್ನ ಹರಣ ಆರಂಭಿಸಿದ್ದ. ಈತನ ಹಾವಳಿಗೆ ಬೆದರಿದ ಜನ ಅಮೃತೇಶ್ವರನಲ್ಲಿ ಮೊರೆ ಹೋದಾಗ ನಂದಿಕೇಶ್ವರನಿಂದ ದಾನವನ್ನ ಸಂಹರಿಸಿದನೆಂಬ ಐಕ್ಯತೆವಿದೆ. ಶಿವರಾತ್ರಿಯೆಂದು ಅಣ್ಣಿಗೇರಿ ಅಮೃತೇಶ್ವರ, ಗದಗಿನ ಕೊಟ್ಟೂರೇಶ್ವರ ಗದಗಿನ ಕೊಟ್ಟೇಶ್ವರ, ಹೊಂಬಳದ ಶಂಕರಲಿಂಗ ಈ ಮೂವರ ದರ್ಶನ ಪಡೆಯುವುದರಿಂದ ಹೆಚ್ಚಿನ ಪುಣ್ಯ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಅಮೃತೇಶ್ವರನ ಈ ಮಹಾಮಹಿಮೆಯಿಂದ ಅಣ್ಣಿಗೇರಿ ತೆಂಕಣ ಕಾಶಿ ಎಂದೇ ಹೆಸರು ಪಡೆದಿದೆ. ಅಮೃತೇಶ್ವರ ದೇವಾಲಯ ಕರಿಯ ಗ್ರಾನೈಟ್ ಕಲ್ಲಿನಿಂದ ಕಲ್ಯಾಣಿ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಕ್ರಿಸ್ತಶಕ 10ನೇ ಶತಮಾನದೆಂದು ತಿಳಿದುಬರುತ್ತದೆ. ಗುಡಿಯಲ್ಲಿ ವಿಶಾಲವಾದ ಪಟಾಂಗಣವಿದ್ದು ಅದರ ಸುತ್ತಲೂ ಎಂಟಡಿ ಅಗಲದ ಪ್ರಾಕಾರದ ಗೋಡೆ ಇದೆ. ಪ್ರತಿ ಸೋಮವಾರ ದೇವರಿಗೆ ಪಲ್ಲಕ್ಕಿ ಸೇವೆ ನಡೆಯುತ್ತದೆ. ಕಾರ್ತಿಕ ಮಾಸದ ಪ್ರತಿದಿನ ಪಲ್ಲಕ್ಕಿ ಸೇವೆ ಮಾಮೂಲು. ಶ್ರಾವಣ ಮಾಸದ ಪ್ರತಿದಿನ ರುದ್ರಾಭಿಷೇಕ ನಡೆಯುತ್ತದೆ. ಮಹಾಶಿವರಾತ್ರಿಯಂದು ಇಡೀ ರಾತ್ರಿ ನಡೆಯುತ್ತದೆ. ಯುಗಾದಿ, ವಿಜಯದಶಮಿ ಮತ್ತು ಜಾತ್ರೆಯ 5 ದಿನಗಳ ಕಾಲ ಅಮೃತೇಶ್ವರನಿಗೆ ದೊಡ್ಡದಾದ ಬೆಳ್ಳಿಯ ಮುಖ ಹಾಕಲಾಗುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಭಕ್ತರು ತಮ್ಮ ಅಭಿಷ್ಟಗಳಿಗಾಗಿ ಹಾರಕ್ಕೆ ಹೊತ್ತು ತೇರಿಸುವ ಬುತ್ತಿ ಪೂಜೆ, ಅಕ್ಕಿ, ಹಾಲು, ಮೊಸರನ್ನ ಅರ್ಪಿಸುವ ಮೂಲಕ ಭಕ್ತರ ಹಾರಕೆ ತೀರಿಸುತ್ತಾರೆ. ಪ್ರತಿ ಹೊಸ್ತಿಲು ಹುಣ್ಣಿಮೆಯೆಂದು ಅಮೃತೇಶ್ವರ ರಥೋತ್ಸವ ನಡೆಯುತ್ತದೆ. ಹಿಂದಿನ ದಿನ ಶ್ರೀ ಅಮೃತೇಶ್ವರ ವಿವಾಹ ನಡೆಯುತ್ತದೆ. ಪಂಚಾಮೃತಾಭಿಷೇಕ, ಪುರಾಣ ಕೀರ್ತನಾದಿಗಳು, ಮಂತ್ರ ಪುಷ್ಪ ವಾಹನೋತ್ಸವ ಈ ಸಮಯದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇನ್ನು ಇತಿಹಾಸ ಪ್ರಸಿದ್ಧ ಅಣ್ಣಿಗೇರಿ ಅಮೃತೇಶ್ವರ ದೇವಾಲಯ ಭಕ್ತರ ಪಾಲಿಗೆ ದಕ್ಷಿಣ ಕಾಶಿ ಎಂದೇ ಹೆಸರಾಗಿದೆ. ಈ ಊರಿನಲ್ಲಿ ಹುಟ್ಟಿದ ಹೆಚ್ಚಿನ ಜನರಿಗೆ ತಮ್ಮ ಪಾಲಿನ ಆರಾಧ್ಯ ದೈವನಾದ ಅಮೃತೇಶ್ವರನ ಹೆಸರನ್ನ ಇಡುವ ಮೂಲಕ ಜನರು ಭಕ್ತಿಯನ್ನ ತೋರ್ಪಡಿಸುತ್ತಾರೆ. ಇನ್ನು ಈ ವರ್ಷ ವಿಶೇಷವಾಗಿ ಬಹುದಿನಗಳ ಕನಸಾಗಿದ್ದ ಮಹಾದ್ವಾರವು ಪುರಸಭೆ ಆಶ್ರಯದಲ್ಲಿ ಅಮೃತೇಶ್ವರನ ನೂತನ ಮಹಾದ್ವಾರ ಕೂಡ ನಿರ್ಮಾಣವಾಗಿದ್ದು ಜಾತ್ರೆಗೆ ಆಕರ್ಷಣೆ ತಂದಿದೆ. ರಥಕ್ಕೆ ಬೆಳ್ಳಿ ತೊಟ್ಟಿಲನ್ನ, ಬೆಳ್ಳಿ ನಾಣ್ಯ, ಬೆಳ್ಳಿ ಚೈನ್ ಹಾಗೂ ತೆಂಗಿನಕಾಯಿಯನ್ನ ಮತ್ತು ರಥಕ್ಕೆ ಬಾಳೆ ಕಂಬವನ್ನ ಹಾಕಿ ಶೃಂಗರಿಸಲಾಗುತ್ತದೆ. ಇಲ್ಲಿನ ಮಲ್ಲಿಕಾರ್ಜುನ ಭಜನಾ ಸಂಘವು ಪ್ರತಿ ವರ್ಷವೂ 1 ಕ್ವಿಂಟಲ್ಗಿಂತ ಹೆಚ್ಚಿನ ತೂಕ ಇರುವ ಮಾಲೆಯನ್ನ, ಅದೇ ರೀತಿಯಾಗಿ ವಡಕ ಬಸವೇಶ್ವರ ದೇವಸ್ಥಾನದವರು ಸಹಿತ ಬೃಹದಾಕಾರದ ಮಾಲೆಯನ್ನ ರಥಕ್ಕೆ ಮೆರವಣಿಗೆಯೊಂದಿಗೆ ತರುವ ಮೂಲಕ ಭಕ್ತಿ ಸಲ್ಲಿಸುತ್ತಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಅನೇಕ ಸ್ಪರ್ಧೆಗಳು ಅಮೃತ ಶ್ರೀ ಬೆಳ್ವಲ ಸಿರಿ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದ್ದಾರೆ ಮತ್ತು ನಾಶಕ್ತಿ ಯುವಕ ಮಂಡಳದವರು ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮಾಡುತ್ತಾ ಬಂದಿದ್ದಾರೆ. ಇದೇ ದಿನಾಂಕ 14ರಂದು ಕಲ್ಯಾಣೋತ್ಸವ ಜರುಗುವುದು ಮತ್ತು 15ರಂದು ಹೊಸ್ತಿಲ ಹುಣ್ಣಿಮೆಯೆಂದು ಬೆಳಗ್ಗೆ 11 ಗಂಟೆಗೆ ಹಾಗೂ ಸಾಯಂಕಾಲ 5 ಗಂಟೆಗೆ ಶ್ರೀ ಅಮೃತೇಶ್ವರ ಮಹಾರಥೋತ್ಸವ ಜರುಗುವುದು.
Thank you.